ಹೈಕಮಾಂಡ್ ಕೂತಿ ಸರಿಪಡಿಸ್ತಾರೆ. ಸರ್ ಅಲ್ಲ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೀನಿಯರ್ ಕಾಂಗ್ರೆಸ್ ಮುಖಂಡರು ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆಟ್ಟಿಗಿಲ್ಲ ಅಂತ ಅನ್ಸುತ್ತಲ್ವಾ ಸರ್? ಆ ಥರ ಏನು ನೀವ್ಯಾಕೆ ಆ ಥರ ಸೃಷ್ಟಿ ಮಾಡ್ಕೊಂತೀರಾ? ಎಲ್ಲ ನೆಟ್ಗಿದೆ, ಎಲ್ಲ ಸರಿಪಡಿಸ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಎಲ್ಲರನ್ನು ಕರೆಸಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮಗೆ ಖಾತೆಗೆ ಎರಡನೇ ಲಿಸ್ಟ್ ಅಲ್ಲಿ ನೀವೇನಾದ್ರೂ ಬರ್ಬೋದು ಅನ್ಕೊಂಡಿದೀವಿ, ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಮೊದಲನೇ ಲಿಸ್ಟ್ ಅಲ್ಲೇ ಬರ್ಬೇಕಿತ್ತು ಅಂತ ಅನ್ಕೊಂಡು ಯಾಕೆ ಹಂಗೆ ಅನ್ಕೊಳಕಾಯ್ತದ? ನಾವು ಸಾಕಷ್ಟು ಸೀನಿಯರ್ಸ್ಗಳಿದ್ದಾರೆ. ಸಮಸ್ಯೆ ಜಾಸ್ತಿ ರಾಜಣ್ಣ ಅವ್ರ ವಿಚಾರ ನನ್ನ ಹತ್ರ ಚರ್ಚೆ ಮಾಡಬೇಡಿ. ರಾಜಣ್ಣ ಅವ್ರ ತರ ಚರ್ಚೆ ಮಾಡೋದು ಅಪ್ರಸ್ತುತ. ಕೆಲವರು ಪ್ರತಿನಿತ್ಯ ಮಾತಾಡ್ತಕ್ಕಂಥ ಚಟ ಬೆಳೆಸ್ಕೊಂಡವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೇದಲ್ಲ. ನೋಡಮ್ಮ, ಈಗ ಯಾವಾಗ ಈ ಎಕ್ಸ್ಪ್ಯಾನ್ಷನ್ನು ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕಡೆನೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ಯಾರ ನೋಡ್ರಿ, ಎಲ್ಲಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಈ ರೀತಿ ಬೆಳವಣಿಗೆ ಇರ್ತದೆ. ಎಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಕೇಳ್ತಕ್ಕಂಥ ಹಕ್ಕಿದೆ, ಕೇಳ್ತಾ ಇದ್ದಾರೆ. ಕೇಳ್ತಾವ್ರೆ ಅಂದ ಕ್ಷಣಕ್ಕೆ ಅವ್ರೇನೋ ಮಾಡ್ತಾವ್ರೆ ಚಟುವಟಿಕೆಗಳನ್ನ ಅಂತಕ್ಕಂಥ ಭಾವನೆ ಅಲ್ಲ. ಅವರೆಲ್ಲ ಕೇಳಿದ್ದಾರೆ, ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡ್ತಾರೆ. ಹೇಳಿದ್ನಲ್ಲ, ಎಲ್ಲಿ ಡೆಮಾಕ್ರಸಿ, ಯಾವ ಪಾರ್ಟಿಲಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಕೇಳ್ತಕ್ಕಂಥ ಹಕ್ಕನ್ನ ಎಲ್ಲ ಕೂಡ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಬೇರೆ ಕಡೆ ಡೆಮಾಕ್ರಸಿ ಇಲ್ಲ. ಎಲ್ಲ ಕಡೆ ಹಿಪೋಕ್ರಸಿ ಅಲ್ಲೆಲ್ಲ. ಅದರಿಂದ ನಮ್ಮ ಪಕ್ಷದಲ್ಲಿ ಡೆಮಾಕ್ರಸಿ ಇದೆ, ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. ರಾಜಣ್ಣ ಅವರು ಹೇಳಿರೋದು ಅಸ್ಸಾಂಗೋಗಿ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ ಅಂತ ಕೇಳ್ತಿದ್ದಾರೆ. ಯಾವ ಟ್ರಬಲ್ ಶೂಟರ್? ನೆಕ್ಸ್ಟ್ ರಾಜಣ್ಣ ಅವ್ರನ್ನ ಕಳ್ಸೋಣ, ಅಲ್ಲೆಲ್ಲ ಬೇಕಲ್ಲ ಎಲ್ಲರೂ. ಮಾತಾಡೋದು ಸುಲಭ ರೀ, ಕೆಲಸ ಮಾಡೋದು ಕಷ್ಟ ಐತೆ. ಮಾತಾಡೋಕ್ಕೇನು ನಿಮ್ಮ ಟಿವಿ ಮುಂದೆ ನಿಂತ್ಕೊಂಡು ಬಾಯಿ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಅದನ್ನು ಕೆಲಸ ಮಾಡೋದು ಐತಲ್ಲ, ಜವಾಬ್ದಾರಿ ತಗೊಂಡು ಮಾಡಕ್ಕೆ ಹೇಳಿ ರಾಜಣ್ಣ ಅವ್ರಿಗೆ. ಆ ಥರ ಎಲ್ಲ ರಾಜಣ್ಣ ಅವರು ಸೀನಿಯರ್ ಇದ್ದಾರೆ, ಹಂಗೆಲ್ಲ ಮಾತಾಡಬಾರ್ದು. ಯಾರು ನೀವು ಹೇಳ್ತಾ ಇದ್ದೀರಾ? ಎಲ್ಲ ಬಾರಿ ಕನ್ಸಿಟ್ಕೊಂಡಿದ್ರೆ ಅವೆಲ್ಲ ಏನಾಗಲ್ಲ ಬಿಡಿ. ಇನ್ನ ನೆಕ್ಸ್ಟ್ 5 ವರ್ಷನೂ ನಮ್ದೇ ದರ್ಬಾರು. ಹೈಕಮಾಂಡ್ ಕೂತಿ ಸರಿಪಡಿಸ್ತಾರೆ. ಸರ್ ಅಲ್ಲ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೀನಿಯರ್ ಕಾಂಗ್ರೆಸ್ ಮುಖಂಡರು ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆಟ್ಟಿಗಿಲ್ಲ ಅಂತ ಅನ್ಸುತ್ತಲ್ವಾ ಸರ್? ಆ ಥರ ಏನು ನೀವ್ಯಾಕೆ ಆ ಥರ ಸೃಷ್ಟಿ ಮಾಡ್ಕೊಂತೀರಾ? ಎಲ್ಲ ನೆಟ್ಗಿದೆ, ಎಲ್ಲ ಸರಿಪಡಿಸ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಎಲ್ಲರನ್ನು ಕರೆಸಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮಗೆ ಖಾತೆಗೆ ಎರಡನೇ ಲಿಸ್ಟ್ ಅಲ್ಲಿ ನೀವೇನಾದ್ರೂ ಬರ್ಬೋದು ಅನ್ಕೊಂಡಿದೀವಿ, ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಮೊದಲನೇ ಲಿಸ್ಟ್ ಅಲ್ಲೇ ಬರ್ಬೇಕಿತ್ತು ಅಂತ ಅನ್ಕೊಂಡು ಯಾಕೆ ಹಂಗೆ ಅನ್ಕೊಳಕಾಯ್ತದ? ನಾವು ಸಾಕಷ್ಟು ಸೀನಿಯರ್ಸ್ಗಳಿದ್ದಾರೆ. ಸಮಸ್ಯೆ ಜಾಸ್ತಿ ರಾಜಣ್ಣ ಅವ್ರ ವಿಚಾರ ನನ್ನ ಹತ್ರ ಚರ್ಚೆ ಮಾಡಬೇಡಿ. ರಾಜಣ್ಣ ಅವ್ರ ತರ ಚರ್ಚೆ ಮಾಡೋದು ಅಪ್ರಸ್ತುತ. ಕೆಲವರು ಪ್ರತಿನಿತ್ಯ ಮಾತಾಡ್ತಕ್ಕಂಥ ಚಟ ಬೆಳೆಸ್ಕೊಂಡವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೇದಲ್ಲ. ನೋಡಮ್ಮ, ಈಗ ಯಾವಾಗ ಈ ಎಕ್ಸ್ಪ್ಯಾನ್ಷನ್ನು ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕಡೆನೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ಯಾರ ನೋಡ್ರಿ, ಎಲ್ಲಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಈ ರೀತಿ ಬೆಳವಣಿಗೆ ಇರ್ತದೆ. ಎಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಕೇಳ್ತಕ್ಕಂಥ ಹಕ್ಕಿದೆ, ಕೇಳ್ತಾ ಇದ್ದಾರೆ. ಕೇಳ್ತಾವ್ರೆ ಅಂದ ಕ್ಷಣಕ್ಕೆ ಅವ್ರೇನೋ ಮಾಡ್ತಾವ್ರೆ ಚಟುವಟಿಕೆಗಳನ್ನ ಅಂತಕ್ಕಂಥ ಭಾವನೆ ಅಲ್ಲ. ಅವರೆಲ್ಲ ಕೇಳಿದ್ದಾರೆ, ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡ್ತಾರೆ. ಹೇಳಿದ್ನಲ್ಲ, ಎಲ್ಲಿ ಡೆಮಾಕ್ರಸಿ, ಯಾವ ಪಾರ್ಟಿಲಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಕೇಳ್ತಕ್ಕಂಥ ಹಕ್ಕನ್ನ ಎಲ್ಲ ಕೂಡ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಬೇರೆ ಕಡೆ ಡೆಮಾಕ್ರಸಿ ಇಲ್ಲ. ಎಲ್ಲ ಕಡೆ ಹಿಪೋಕ್ರಸಿ ಅಲ್ಲೆಲ್ಲ. ಅದರಿಂದ ನಮ್ಮ ಪಕ್ಷದಲ್ಲಿ ಡೆಮಾಕ್ರಸಿ ಇದೆ, ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. ರಾಜಣ್ಣ ಅವರು ಹೇಳಿರೋದು ಅಸ್ಸಾಂಗೋಗಿ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ ಅಂತ ಕೇಳ್ತಿದ್ದಾರೆ. ಯಾವ ಟ್ರಬಲ್ ಶೂಟರ್? ನೆಕ್ಸ್ಟ್ ರಾಜಣ್ಣ ಅವ್ರನ್ನ ಕಳ್ಸೋಣ, ಅಲ್ಲೆಲ್ಲ ಬೇಕಲ್ಲ ಎಲ್ಲರೂ. ಮಾತಾಡೋದು ಸುಲಭ ರೀ, ಕೆಲಸ ಮಾಡೋದು ಕಷ್ಟ ಐತೆ. ಮಾತಾಡೋಕ್ಕೇನು ನಿಮ್ಮ ಟಿವಿ ಮುಂದೆ ನಿಂತ್ಕೊಂಡು ಬಾಯಿ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಅದನ್ನು ಕೆಲಸ ಮಾಡೋದು ಐತಲ್ಲ, ಜವಾಬ್ದಾರಿ ತಗೊಂಡು ಮಾಡಕ್ಕೆ ಹೇಳಿ ರಾಜಣ್ಣ ಅವ್ರಿಗೆ. ಆ ಥರ ಎಲ್ಲ ರಾಜಣ್ಣ ಅವರು ಸೀನಿಯರ್ ಇದ್ದಾರೆ, ಹಂಗೆಲ್ಲ ಮಾತಾಡಬಾರ್ದು. ಯಾರು ನೀವು ಹೇಳ್ತಾ ಇದ್ದೀರಾ? ಎಲ್ಲ ಬಾರಿ ಕನ್ಸಿಟ್ಕೊಂಡಿದ್ರೆ ಅವೆಲ್ಲ ಏನಾಗಲ್ಲ ಬಿಡಿ. ಇನ್ನ ನೆಕ್ಸ್ಟ್ 5 ವರ್ಷನೂ ನಮ್ದೇ ದರ್ಬಾರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.